ಹಾಯ್ ಹಲೋ ನಮಸ್ತೆ. ಜ್ಞಾನ ಬ್ರಹ್ಮಾಂಡ ಕನ್ನಡ ಕ್ವಿಜ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಮೊದಲನೇ ಪ್ರಶ್ನೆ, ಕಸದಿಂದ ವಿದ್ಯುತ್ತನ್ನು ತಯಾರಿಸುವ ದೇಶ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಸಿಂಗಾಪುರ್, ಬಿ ರಷ್ಯಾ, ಸಿ ಹಾಂಗ್ಕಾಂಗ್, ಡಿ ಪೆರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಂಗಾಪುರ್. ಸಿಂಗಾಪುರ್ ದೇಶವು ಕಸದಿಂದ ವಿದ್ಯುತ್ತನ್ನು ತಯಾರಿಸುವ ದೇಶವಾಗಿದೆ. ನಿಮ್ಮ ಎರಡನೇ ಪ್ರಶ್ನೆ, ಯಾವ ಪ್ರಾಣಿಯನ್ನು ಖರೀದಿಸುವುದು ಭಾರತದಲ್ಲಿ ಕಾನೂನಿನ ಪ್ರಕಾರ ಅಪರಾಧವಾಗಿದೆ? ನಿಮ್ಮ ಆಪ್ಷನ್ಗಳು: ಎ ಆನೆ, ಬಿ ಒಂಟೆ, ಸಿ ಸಿಂಹ, ಡಿ ನಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಹ. ನಿಮ್ಮ ಮೂರನೇ ಪ್ರಶ್ನೆ, ಬೆಳ್ಳಿಯನ್ನು ಅತಿ ಹೆಚ್ಚು ಉತ್ಪಾದಿಸುವ ದೇಶ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಜಪಾನ್, ಬಿ ಮೆಕ್ಸಿಕೋ, ಸಿ ಫ್ರಾನ್ಸ್, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಬಿ ಮೆಕ್ಸಿಕೋ. ಅತಿ ಹೆಚ್ಚು ಬೆಳ್ಳಿಯನ್ನು ಉತ್ಪಾದಿಸುವ ದೇಶವೆಂದರೆ ಅದು ಮೆಕ್ಸಿಕೋ. ನಿಮ್ಮ ನಾಲ್ಕನೇ ಪ್ರಶ್ನೆ, ಜಗತ್ತಿನ ಅತಿ ಎತ್ತರದ ಶಿಖರವಾದ ಮೌಂಟ್ ಎವರೆಸ್ಟ್ನ ಎತ್ತರ ಎಷ್ಟು? ನಿಮ್ಮ ಆಪ್ಷನ್ಗಳು: ಎ 8,800 ಮೀಟರ್, ಬಿ 8,848 ಮೀಟರ್, ಸಿ 9,900 ಮೀಟರ್, ಡಿ 9,948 ಮೀಟರ್. ಸರಿಯಾದ ಉತ್ತರ ಆಪ್ಷನ್ ಬಿ 8,048 ಮೀಟರ್. ನಿಮ್ಮ ಐದನೇ ಪ್ರಶ್ನೆ, ಗ್ರೇಪ್ ಸಿಟಿ ಆಫ್ ಇಂಡಿಯಾ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಗಳು: ಎ ನಾಗಪುರ, ಬಿ ಕಾನ್ಪುರ್, ಸಿ ಸೂರತ್, ಡಿ ನಾಸಿಕ್. ಸರಿಯಾದ ಉತ್ತರ ಆಪ್ಷನ್ ಡಿ ನಾಸಿಕ್. ನಿಮ್ಮ ಆರನೇ ಪ್ರಶ್ನೆ, ಯಾವ ಹಣ್ಣಿನ ಬೀಜ ಜೀವಕ್ಕೆ ಅತ್ಯಂತ ಅಪಾಯಕಾರಿ ಆಗಿದೆ? ನಿಮ್ಮ ಆಪ್ಷನ್ಗಳು: ಎ ಕಲ್ಲಂಗಡಿ ಹಣ್ಣು, ಬಿ ಪಪ್ಪಾಯ ಹಣ್ಣು, ಸಿ ಸೇಬು ಹಣ್ಣು, ಡಿ ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಸೇಬು ಹಣ್ಣು. ನಿಮ್ಮ ಏಳನೆಯ ಪ್ರಶ್ನೆ, ನೈಜೀರಿಯಾ ದೇಶದ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಢಾಕಾ, ಬಿ ಅಬುಜಾ, ಸಿ ರೋಮ್, ಡಿ ಶಾಂಘೈ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅಬುಜಾ. ನಿಮ್ಮ ಎಂಟನೇ ಪ್ರಶ್ನೆ, ದೆಹಲಿಯ ಕೆಂಪು ಕೋಟೆಯನ್ನು ಕಟ್ಟಲು ಎಷ್ಟು ವರ್ಷಗಳು ಆದವು? ನಿಮ್ಮ ಆಪ್ಷನ್ಗಳು: ಎ 5 ವರ್ಷ, ಬಿ 10 ವರ್ಷ, ಸಿ 15 ವರ್ಷ, ಡಿ 20 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ 10 ವರ್ಷಗಳು. ದೆಹಲಿಯ ಕೆಂಪು ಕೋಟೆಯನ್ನು ಕಟ್ಟಲು 10 ವರ್ಷಗಳು ಹಿಡಿದವು. ನಿಮ್ಮ 9ನೇ ಪ್ರಶ್ನೆ ಹೀಗಿದೆ, ಇನ್ಕಮ್ ಟ್ಯಾಕ್ಸ್ ಇಲ್ಲದೇ ಇರುವ ದೇಶ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಇರಾನ್, ಬಿ ಸೌತ್ ಆಫ್ರಿಕಾ, ಸಿ ಕುವೈತ್, ಡಿ ಅಫ್ಘಾನಿಸ್ತಾನ್. ಇದಕ್ಕೆ ಸರಿಯಾದ ಉತ್ತರ
ಆಪ್ಷನ್ ಸಿ ಕುವೈತ್. ಇನ್ಕಮ್ ಟ್ಯಾಕ್ಸ್ ಇಲ್ಲದೇ ಇರುವ ಏಕೈಕ ದೇಶವೆಂದರೆ ಅದು ಕುವೈತ್. ನಿಮ್ಮ 10ನೆಯ ಪ್ರಶ್ನೆ. ಇವುಗಳಲ್ಲಿ ಮರದ ತೊಗಟೆಯಿಂದ ಪಡೆಯದ ವಸ್ತು ಯಾವುದು? ನಿಮ್ಮ ಆಪ್ಷನ್ಗಳು: ಎ ಚಕ್ಕೆ, ಬಿ ಇಂಗು, ಸಿ ಬಿರಡೆ, ಡಿ ಕ್ವಿನೈನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಗು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಮುಂದಿನ ವಿಡಿಯೋವನ್ನು ನಿರೀಕ್ಷಿಸಿ. ಧನ್ಯವಾದಗಳು.